ಬಳ್ಳಾರಿಯ ಮನೆಯೊಂದರಲ್ಲಿ ಖಚಿತ ಮಾಹಿತಿ ಪಡೆದು ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಕಂಬಳಿ ಬಜಾರ್ನಲ್ಲಿ ನರೇಶ್ ಗೋಲ್ಡ್ ಶಾಪ್ ಮಾಲೀಕರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. 5 ಕೋಟಿ ರೂಪಾಯಿ ನಗದು, ಬೆಳ್ಳಿ, ಬಂಗಾರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಖುದ್ದಾಗಿ ಎಸ್ಪಿ ರಂಜಿತ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಕೊಡಗು ಜಿಲ್ಲೆಯ ಹಲವು ಭಾಗಗಳಲ್ಲಿ ವರ್ಷದ ಮೊದಲ ಮಳೆಯಾಗಿದೆ. ಮಳೆ ಬರುವ ನಿರೀಕ್ಷೆಯಲ್ಲಿದ್ದ ಭಾಗಮಂಡಲಕ್ಕೆ ವರುಣ ಕೃಪೆಯನ್ನ ತೋರಿದ್ದಾನೆ. ಇನ್ನು ಎಮ್ಮೆಮಾಡು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳನ್ನ ಮಳೆಯಾಗಿದೆ. ಇನ್ನು ಕೆಲವು ಕಡೆ ಮೋಡ ಕವಿದ ವಾತಾವರಣದಂತಾಗಿದೆ. ಅಸ್ವಸ್ಥಗೊಂಡಿದ್ದ 46 ಬಿಎಂಸಿಆರ್ಐ ವೈದ್ಯಕೀಯ ವಿದ್ಯಾರ್ಥಿಗಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. 47 ವಿದ್ಯಾರ್ಥಿನಿಯರ ಪೈಕಿ 46 ವಿದ್ಯಾರ್ಥಿನಿಯರು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಒಬ್ಬ ವಿದ್ಯಾರ್ಥಿ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಾಜ್ಯದಲ್ಲಿ ದಿನೇ ದಿನೇ ಕಾಲರಾ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ. ರಾಜ್ಯಾದ್ಯಂತ ಒಟ್ಟು 14 ಕಾಲರಾ ಪ್ರಕರಣ ದಾಖಲಾಗಿವೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 8 ಕೇಸ್ಗಳು ದಾಖಲಾಗಿದ್ದು, ಬೆಂಗಳೂರು ನಗರ ಜಿಲ್ಲೆಯಲ್ಲಿ 5 ಕಾಲರಾ ಪ್ರಕರಣಗಳು ಪತ್ತೆಯಾಗಿದೆ. ರಾಮನಗರದಲ್ಲಿ ಒಬ್ಬರಲ್ಲಿ ಕಾಲರಾ ಸೋಂಕು ದೃಢಪಟ್ಟಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಿಬಿಎಂಪಿ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ರೇಸ್ ಕೋರ್ಸ್ ಜಂಕ್ಷನ್ನಲ್ಲಿ ಹಾಕಿದ ದಂಡದ ಫಲಕ ತೆರವುಗೊಳಿಸಿದ್ದಾರೆ. 10 ದಿನದ ಹಿಂದಷ್ಟೇ ಪಾರಿವಾಳಗಳಿಗೆ ಆಹಾರವನ್ನ ಹಾಕಿದ್ರೆ 200 ರೂಪಾಯಿ ದಂಡ ಎಂದು ಬೋರ್ಡ್ ಅನ್ನ ಹಾಕಿದ್ರು. ಇನ್ನು ಸಾರ್ವಜನಿಕರು, ಪಕ್ಷಿ ಪ್ರೇಮಿಗಳು ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಕೂಡ ಮಾಡಿತ್ತು. ಕೊನೆಗೂ ಎಚ್ಚೆತ್ತ ಬಿಬಿಎಂಪಿ ದಂಡದ ನಾಮಫಲಕವನ್ನ ತೆರವುಗೊಳಿಸಿದೆ. 16 ಅಡಿ ಕೊಳವೆ ಬಾವಿಯಲ್ಲಿ ಸಿಲುಕಿ ಸಾವನ್ನೇ ಗೆದ್ದು ಬಂದ ಸಾತ್ವಿಕ್ ಮನೆಯಂಗಳದಲ್ಲಿ ಆಟವಾಡ್ತಾ ಇದ್ದಾನೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಸಾತ್ವಿಕ್ ಕೊಳವೆ ಬಾವಿಗೆ ಬಿದ್ದಿದ್ದು, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವ ಸಾತ್ವಿಕ್ ಮನೆ ಅಂಗಳದಲ್ಲಿ ಆಟವಾಡ್ತಾ ಇದ್ದಾನೆ. ತನಗಿಷ್ಟವಾದ ಟೆಡ್ಡಿ ಬೇರ್ ತಗೊಂಡು ಚಿಕ್ಕ ಮಕ್ಕಳೊಂದಿಗೆ ಸಾತ್ವಿಕ್ ಆಟವಾಡ್ತಾ ಇದ್ದಾನೆ. ನಾನು ಮಗಳಿಗೆ ಸಣ್ಣ ಮಾಡ್ರಿ ನೀವು ಕಾಯ್ದಿರಿ ಏನೂ ಆಗಿರ್ಲಿಲ್ಲ. ಇಲ್ಲಿ ಮುಂಟಿಗೆ ಬರ್ತದಿಲ್ಲ. ತೆಲಿ ಕಾಣಿಸ್ತು ಪೈಲ ಅದು ಅವನು ಖರ್ಚದ, ಅದು ಅವನು ಖರ್ಚದ ಸಾಣದು. ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನಿ ಇದೆ ಎಂದಿದ್ದ ಶಾಸಕ ಯತ್ನಾಳ್ ದೂರು ದಾಖಲಾಗಿದೆ. ಶಾಸಕ ಯತ್ನಾಳ್ ವಿರುದ್ಧ ದಿನೇಶ್ ಗುಂಡೂರಾವ್ ಪತ್ನಿ ಟಬೂರ್ ರಾವ್ ಬೆಂಗಳೂರಿನ ಸಂಜಯ್ ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಯತ್ನಾಳ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಆದ್ರೆ ಈ ರೀತಿ ಮಾತನಾಡೋದೇ ರಾಜಕೀಯನ, ಇದೇನಾ ಹೆಣ್ಣು ಮಕ್ಕಳಿಗೆ ನೀಡುವ ಗೌರವ ಅಂತ ಟಬೂರ್ ರಾವ್ ಪ್ರಶ್ನೆಯನ್ನ ಮಾಡಿದ್ರು.